ಯಾವುದೇ ಯೋಗಾಭ್ಯಾಸದ ಮುಂಚೆ ಮೊದಲು 1 ನಿಮಿಷ ಧ್ಯಾನ, ನಂತರ ಸ್ಟ್ರೆಚಿಂಗ್ ವ್ಯಾಯಾಮ, ಆನಂತರ ನೀವು ಆ ದಿನದ ಯೋಗಾಭ್ಯಾಸವನ್ನು ಮಾಡೋದು ಸೂಕ್ತ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಬೃಂದಾ, ಸಹಾಯಕ ಸ್ತ್ರೀರೋಗ ತಜ್ಞೆ, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಗಿರಿನಗರ, ಬೆಂಗಳೂರು. ಇಂದಿನ ಅಧಿವೇಶನದಲ್ಲಿ ನಾವು ಪ್ರಥಮ ತ್ರೈಮಾಸಿಕ ಯೋಗಾಭ್ಯಾಸವನ್ನು ಮಾಡೋಣ. ಯಾವುದೇ ಯೋಗಾಭ್ಯಾಸದ ಮುಂಚೆ ಮೊದಲು 1 ನಿಮಿಷ ಧ್ಯಾನ, ನಂತರ ಸ್ಟ್ರೆಚಿಂಗ್ ವ್ಯಾಯಾಮ, ಆನಂತರ ನೀವು ಆ ದಿನದ ಯೋಗಾಭ್ಯಾಸವನ್ನು ಮಾಡೋದು ಸೂಕ್ತ. 1 ನಿಮಿಷದ ಧ್ಯಾನ, ಚಿನ್ಮುದ್ರ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡುವಂಥದ್ದು. ಒಂದು 5 ರಿಂದ 7 ದೀರ್ಘವಾದ ಉಸಿರಾಟವನ್ನು ಮಾಡಬೇಕು. ಎಲ್ಲ ಬೇಡದೇ ಇರೋ ಆಲೋಚನೆಗಳು ಬರ್ತಾ ಇರುತ್ತೆ, ಅದ್ರ ಕಡೆ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡುವಂಥದ್ದು, ಅದು ಮೊದಲನೇದು. ನಂತರ ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಸ್ಟ್ರೆಚಿಂಗ್ ವ್ಯಾಯಾಮದ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡಿ ನಂತರ ನೀವು ಪ್ರಥಮ ತ್ರೈಮಾಸಿಕ ಯೋಗಾಭ್ಯಾಸವನ್ನು ಮಾಡ್ಬೋದು. ಹಾಗಾದರೆ ಬನ್ನಿ 1 by 1 ಮಾಡೋಣ. ಮೊದಲನೇದಾಗಿ ತಾಡಾಸನ. 1 ರಿಂದ 2 ಅಡಿ ಕಾಲು ಅಗಲ ಮಾಡಿ, 2 ಕೈಗಳನ್ನು ಮೇಲೆ ಮಾಡಿ, ಸ್ವಲ್ಪ ಹಿಂದೆ ಬಾಗಿ, ನೀವು ಈ ಭಂಗಿಯಲ್ಲಿ 1 ರಿಂದ 3 ನಿಮಿಷ ಇರ್ಬೋದು. ನೈಸರ್ಗಿಕವಾಗಿ ಸರಳವಾದ ಉಸಿರಾಟ ಇರಲಿ. ಇದನ್ನು ಮಾಡೋದ್ರಿಂದ ಈ ಕೈ ನೋವು, ಕಾಲು ನೋವು, ಈ ಸೊಂಟ ನೋವು ಇದೆಲ್ಲ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಗರ್ಭಾವಸ್ಥೆಯಲ್ಲಿ ಹೊಟ್ಟೆ ನೋವು, ಬೆನ್ನೋವು ಬಹಳವಾಗಿ ಇರುತ್ತೆ. ಅದೆಲ್ಲದಕ್ಕೂ ಕಡಿಮೆ ಮಾಡಲಿಕ್ಕೆ ಇದು ಸಹಾಯಕ. ಎರಡನೇದಾಗಿ ತ್ರಿಕೋನಾಸನ. 1 ರಿಂದ 2 ಅಡಿ ಅಗಲ ಕಾಲು ಅಗಲದಲ್ಲಿರಲಿ. ನಂತರ ಒಂದು ಕಡೆ ಬಾಗುವಂಥದ್ದು. ಹೀಗೆ ಮೇಲೆ ನೋಡಿ, ಅಂಗೈ ತುದಿ ನೋಡ್ತಾ ಇರಿ, ಸರಳವಾದ ಉಸಿರಾಟ ಇರಲಿ. 1 ರಿಂದ 3 ನಿಮಿಷ ನೀವು ಈ ಭಂಗಿಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ಬೋದು. ಸಾಧ್ಯ ಆದಷ್ಟು ಮಾಡಿ. ಮೇಲೆ ಬನ್ನಿ, ಮತ್ತೆ ಮಗ್ಗಲು ಬದಲಿಸೋದು. ಅಂಗೈ ತುದಿ ನೋಡ್ತಾ ಇರಿ, ಸರಳ ಉಸಿರಾಟ ಇರಲಿ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆ ಭಂಗಿಯಲ್ಲಿ ಮುಂದುವರಿಬೋದು. ಮಾಡ್ತಾ ಮಾಡ್ತಾ ದಿನನಿತ್ಯ ಅಭ್ಯಾಸ ಆಗ್ತಾ ಆಗ್ತಾ ನೀವು ನಿಜವಾಗ್ಲೂ ಬಹಳ ಎಫೆಕ್ಟಿವ್ ಆಗಿ ಇದೆಲ್ಲದನ್ನು ಮಾಡ್ಬೋದು. ಮೂರನೇದಾಗಿ ವೀರಭದ್ರಾಸನ. ಮತ್ತೆ ಕಾಲನ್ನು 1 ರಿಂದ 2 ಅಡಿ ಅಗಲ ಮಾಡಿ, ಒಂದು ಕಡೆ ತಿರುಗಿ, ಮಂಡಿಯನ್ನು ಹೀಗೆ ಸ್ಟ್ರೆಚ್ ಮಾಡಬೇಕು. 2 ಕೈಯನ್ನು ಮೇಲೆ ಮಾಡಬೇಕು. ಮುಂದೆ ನೋಡಿ, ಸರಳ ಉಸಿರಾಟ, 1 ರಿಂದ 3 ನಿಮಿಷ ಭಂಗಿಯಲ್ಲಿರೋದು. ನಿಧಾನವಾಗಿ ಹಿಂದೆ ಬನ್ನಿ, ಮತ್ತೆ ಮಗ್ಗಲು ಬದಲಿಸೋದು. ಮುಂದೆ ನೋಡಿ, ಕೈಗಳನ್ನು ಕೆಳಗಡೆ ಮಾಡಿ. ಮುಂದಿನ ಆಸನ ಮಾರ್ಜಾರಾಸನ, ಬಿಟಿಲಾಸನ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಮುಂದೆ ಬಾಗಿ ಮಾರ್ಜಾರ. ಮಾರ್ಜಾರ ಅಂದರೆ ಬೆಕ್ಕು. ಈಗ ಬೆಕ್ಕು ಹೇಗೆ ಮಾಡುತ್ತೆ ಹಾಗೆ. ಬಿಟಿಲ ಅಂದರೆ ಹಸು. ಇದು ಗರ್ಭಾವಸ್ಥೆಯಲ್ಲಿ ಬಹಳ ಉಪಯುಕ್ತ ಆಸನ. ಯಾಕೆ ಅಂದರೆ ಗರ್ಭಿಣಿಯರಲ್ಲಿ ತುಂಬ ಬೆನ್ನು ಇರುತ್ತೆ. ಅದು ಗರ್ಭಾವಸ್ಥೆಯಲ್ಲಿ ಬೆನ್ನು ಮೂಳೆ ಹೀಗಾಗೋದ್ರಿಂದ ಇದನ್ನು ಪ್ರತಿನಿತ್ಯ ನಿಯಮಿತವಾಗಿ ಮಾಡೋದ್ರಿಂದ ನಿಜವಾಗ್ಲೂ ಬೆನ್ನೋವನ್ನು ಖಂಡಿತ ತಡೆಗಟ್ಟಬಹುದು. ಪ್ರತಿನಿತ್ಯ ತಪ್ಪದೆ ಈ ಆಸನವನ್ನು ಮಾಡಬೇಕು. ಹೀಗೆ ಒಂದು 20 ರಿಂದ 30 ಸಲ ಮಾಡೋದು ಬಹಳ ಒಳ್ಳೆಯದು.
ಬೆನ್ನು ಉರಿಯನ್ನು ಬಲಗೊಳಿಸುತ್ತೆ. ಕಡೆಯದಾಗಿ ಶವಾಸನ. ಯಾವುದೇ ಅಧಿವೇಶನದ ಕಡೆಯಲ್ಲಿ ಶವಾಸನ ಬಹಳ ಮುಖ್ಯ. ಊರ್ಧ್ವಮುಖವಾಗಿ ಮಲ್ಕೊಂಡು ತಲೆಯಿಂದ ಕಾಲ್ವರೆಗೂ ಕಂಪ್ಲೀಟ್ ಟೈಟ್ ಮಾಡಿ 1 ನಿಮಿಷ ಹಿಡಿದು ಮತ್ತೆ ಬಿಡುವಂಥದ್ದು. ಇದಾದಮೇಲೆ 1 ನಿಮಿಷ ಧ್ಯಾನ. ಅಲ್ಲಿಗೆ ನಮ್ಮ ಈ ಸೆಷನ್ ಮುಕ್ತಾಯ ಆಗುತ್ತೆ. ಇದು ಪ್ರೆಗ್ನೆನ್ಸಿ ಅಂದರೆ ಗರ್ಭಾವಸ್ಥೆ ಕನ್ಫರ್ಮ್ ಆದಮೇಲೆ, ದೃಢಪಟ್ಟ ಮೇಲೆ ಮೊದಲನೇ ದಿನದಿಂದ 12 ವಾರದವರೆಗೂ ಇದು ಮೊದಲ ತ್ರೈಮಾಸಿಕ ಯೋಗವನ್ನು ಮಾಡಬೇಕು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.